ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಹಳ ವಿಶೇಷವಾದಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು. ಟ್ರಾನ್ಸ್ಲೇಷನ್ ಪೇಪರ್. ಇನ್ನೂ ಎಕ್ಸಾಮ್ ಡೇಟ್ ನೋಟಿಫೈ ಆಗಲಿಲ್ಲ, ಆದರೂ ಯಾಕೆ ಟ್ರಾನ್ಸ್ಲೇಷನ್ ಪೇಪರ್ ಬಗ್ಗೆ ಹೇಳ್ತೇನೆ ಅಂತಂದರೆ, ಟ್ರಾನ್ಸ್ಲೇಷನ್ ಪೇಪರು 1 ದಿನ, 2 ದಿನ, 3 ದಿನ, 1 ವಾರ ಹೀಗೆ ಓದಿ ಇಮಿಡಿಯೇಟ್ ನಾವು ಅದರದ್ದು ರಿಸಲ್ಟ್ ಕಾಣುವಂತಹ ಪೇಪರ್ ಅಲ್ಲ. ಅದಕ್ಕೆ ನಿರಂತರವಾದಂತಹ ಒಂದು ಅಭ್ಯಾಸ ಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಟ್ರಾನ್ಸ್ಲೇಷನ್ ಪೇಪರನ್ನು ಈಗ ಇನ್ನೂ ನೋಟಿಫೈ ಆಗೋಕ್ಕಿಂತ ಮೊದಲೇ, ಎಕ್ಸಾಮ್ ನೋಟಿಫಿಕೇಷನ್ ಇನ್ನೂ ನಮಗೆ ಬರಲಿಲ್ಲ, ಆದರೆ ಯಾವುದೇ ಸಮಯಕ್ಕೂ ಬರ್ಬೋದು, ಜೂನಲ್ಲಿ ಬರ್ಬೋದು, ಜುಲೈಯಲ್ಲಿ ಬರ್ಬೋದು, ವಿ ಕಾಂಟ್ ಸೇ. ಯಾಕೆಂದರೆ ಎಲೆಕ್ಷನ್ಸ್ ಮತ್ತು ಬೇರೆ ಬೇರೆ ಕಾರಣಗಳಿರ್ತವೆ ಒಂದು ಎಕ್ಸಾಮ್ ನೋಟಿಫೈ ಮಾಡಬೇಕಂತಂದರೆ. ಆ ಬೇರೆ ಬೇರೆ ಕಾರಣಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಇಲ್ದಿದ್ರೆ ಯೂಶ್ವಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಟೈಮಲ್ಲಿ ಆಗ್ತಿತ್ತು ನೋಟಿಫಿಕೇಷನ್. ಇನ್ನು ನೋಟಿಫಿಕೇಷನ್ ಆಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಬರ್ಬೋದು ಹೇಳುವಂಥ ಒಂದು ಆ್ಯಂಟಿಸಿಪೇಷನಲ್ಲಿ ಐ ಕ್ಯಾನ್ ಸ್ಟಾರ್ಟ್ ಪ್ರಿಪೇರಿಂಗ್. ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಟ್ರಾನ್ಸ್ಲೇಷನ್ನ ನೀವು ಈಗಲಿಂದನೇ ಪ್ರಾರಂಭ ಮಾಡಿಕೊಂಡ್ರೆ, ಯಾಕಂದರೆ ನಾನೊಂದು ಟ್ರಾನ್ಸ್ಲೇಷನ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ 27ನೇ ಮೇಯಿಂದ, ಅಂದರೆ ಮುಂದಿನ ಸೋಮವಾರದಿಂದ ಪ್ರಾರಂಭ ಮಾಡ್ತಿದ್ದೇನೆ. ಸೊ ಅದಕ್ಕೆ ತಕ್ಕನಾಗೆ ಆ ಟ್ರಾನ್ಸ್ಲೇಷನ್ ಹೇಗೆ ಮಾಡಬೇಕು ಹೇಳುವಂಥದ್ದನ್ನು ನೀವು ಕೂಡ ಆ ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಈಗಲಿಂದನೇ ಪ್ರಾರಂಭ ಮಾಡಿದರೆ ನಿಮಗೆ ಸುಲಭ ಆಗ್ಬೋದು. ಪ್ರಿಲಿಮ್ಸನ್ನು ಪಾಸ್ ಮಾಡುವಂಥದ್ದು ಬಹಳ ಒಂದು ತುಂಬ ಕಷ್ಟದ ಕೆಲಸ ಏನಲ್ಲ. ಸ್ವಲ್ಪ ಫೋಕಸ್ಡ್ ಅಪ್ರೋಚ್ ಇದ್ದರೆ ಪ್ರಿಲಿಮ್ಸನ್ನು ಪಾಸ್ ಮಾಡ್ಬೋದು. ಅದೇ ಟ್ರಾನ್ಸ್ಲೇಷನ್ಗೆ ನಿಮಗೆ ಟೈಮ್ ಸಾಕಾಗದೇ ಇರುವಂಥ ಕಾರಣಕ್ಕೆ, ಓದಲಿಕ್ಕೂ ಇರ್ಬೋದು ಅಥವಾ ಎಕ್ಸಾಮಲ್ಲೂ ಇರ್ಬೋದು, ಟೈಮ್ ಸಾಕಾಗುತ್ತಲ್ಲ ಹೇಳುವಂಥದ್ದು ಬಹಳಷ್ಟು ಜನರ ಒಂದು ಕಂಪ್ಲೇಂಟ್ ಅಂತ ಹೇಳ್ಬೋದು. ಕಂಪ್ಲೇಂಟ್ ಹೇಳೋದಕ್ಕಿಂತ ಅವರ ಅನಿಸಿಕೆ, ಅಭಿಪ್ರಾಯ. ಸೊ ಅದಕ್ಕೋಸ್ಕರ ಟ್ರಾನ್ಸ್ಲೇಷನ್ನ ನೀವು ಈ ರೀತಿ ಓದ್ತಾ ಹೋದರೆ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸುಲಭ ಆಗುತ್ತೆ. ಅದನ್ನು ಹೇಗೆ ಮಾಡುವಂಥದ್ದಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ನಾನು ಆಗಲೇ ಹೇಳಿದಾಗೆ ಟ್ರಾನ್ಸ್ಲೇಷನ್ ಕೋರ್ಸ್ ಅಂತ ಒಂದು ಸ್ಟಾರ್ಟ್ ಮಾಡ್ತಿದ್ದೇನೆ. ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಇಂಟ್ರೆಸ್ಟೆಡ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. 27ನೇ ಮೇ ಲೈವ್ ಕ್ಲಾಸ್ ಇರುವಂಥದ್ದು. ಓಕೆ, ಲಾಸ್ಟಿಗೆ ತಿಳಿಸ್ಕೊಡ್ತೇನೆ. ಬಟ್ ಈಗ ನಾವು ನೋಡೋಣ ಟ್ರಾನ್ಸ್ಲೇಷನ್ ಪೇಪರ್ ಹೀಗೆ ಓದಿದರೆ ಸುಲಭ. ಸೊ ಹೇಗೆ, ಈಗ ಉದಾಹರಣೆಗೆ ನೋಡಿ, ಟ್ರಾನ್ಸ್ಲೇಷನ್ ಪೇಪರ್ ನಾವು ಏನು ಓದಬೇಕಾಗತ್ತೆ? ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರುವ ಹಾಗೆ ಟ್ರಾನ್ಸ್ಲೇಷನ್ ಹೇಳುವಂಥದ್ದು ಅದು ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟದಾದರೆ 3 ಭಾಗಗಳು ಇರುವಂಥದ್ದು. ಅದರಲ್ಲಿ ಒಂದು ಡೆಪೊಸಿಷನ್ಸ್, ವೆರಿ ಸಿಂಪಲ್ ಒನ್. ನೆಕ್ಸ್ಟ್ ಡೀಡ್ಸ್ ಕೂಡ ಸ್ವಲ್ಪ ಟೆಕ್ನಿಕಲನ್ನು ನಾವು ಸರಿ ಅರ್ಥ ಮಾಡಿಕೊಂಡ್ರೆ ಕಲಿಬೋದು, ಅಂತ ತುಂಬ ಕಷ್ಟದೆ ಅಂತ ಅಲ್ಲ. ಜಜ್ಮೆಂಟ್ಸ್ ಕೂಡ ಈಸಿ, ಆದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋಂಥದ್ದಕ್ಕೆ ಯಾವುದೇ ವಿಷಯಗಳ ಬಗ್ಗೆ ಜಜ್ಮೆಂಟನ್ನು ನೀಡ್ಬೋದು. ಆ ಕಾರಣಕ್ಕೆ ಜಜ್ಮೆಂಟ್ ಪೋರ್ಷನ್ ಭಾಳ ಕಷ್ಟ ಅಂತ ಹೇಳಿ ಬಹಳಷ್ಟು ಜನರ ಅಭಿಪ್ರಾಯವಾಗಿರುತ್ತೆ. ಓಕೆ, ಸೊ ಇದರಲ್ಲಿ ನಾವು ನೋಡುವಂಥದ್ದು ಪ್ರತಿ ಪೇಪರಲ್ಲೂ ಸಹ, ಈ ಪೇಪರ್ ಇರ್ಬೋದು, ಈ ಪೇಪರ್ ಇರ್ಬೋದು, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಲಿಕ್ಕಿರತ್ತೆ, ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕಿರತ್ತೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಇದು, ಅಥವಾ ಯಾರಿಗೆ ಗೊತ್ತಿಲ್ವೋ ಅವರು ತಿಳ್ಕೊಳ್ಳಿ. ಗೊತ್ತಿರೋರಿಗೆ ಆಲ್ರೆಡಿ ಅದನ್ನು ಮತ್ತೊಮ್ಮೆ ರಿವಿಷನ್ ಮಾಡಿದಾಗೆ ಆಗುತ್ತೆ. ಸೊ ಅರ್ಧ ಗಂಟೆಯ ಟೈಮಲ್ಲಿ ನಾವು ಇದಕ್ಕೆ ಅರ್ಧ ಗಂಟೆ, ಇದಕ್ಕೆ ಅರ್ಧ ಗಂಟೆ, ಇದಕ್ಕೆ ಅರ್ಧ ಗಂಟೆ, ಇದಕ್ಕೆ ಅರ್ಧ ಗಂಟೆ, ಅಥವಾ ಇದಕ್ಕೆ ಅರ್ಧ ಗಂಟೆ ಮತ್ತು ಇದಕ್ಕೆ ಅರ್ಧ ಗಂಟೆ ಟೈಮನ್ನು ಡೆಡಿಕೇಟ್ ಮಾಡ್ಕೊಳ್ಬೇಕು. ಎಕ್ಸಾಮಲ್ಲಿ ವಾಟ್ ಐಮ್ ಸೇಯಿಂಗ್ ಇಟ್ಸ್ ಅಬೌಟ್ ಎಕ್ಸಾಮಲ್ಲಿ ನಾವು ಟೈಮ್ ಡೆಡಿಕೇಟ್ ಮಾಡಿಕೊಂಡ್ರೆ ವಾಟ್ ಎವರ್ ಇರೆಸ್ಪೆಕ್ಟಿವ್ ಆಫ್ ಪ್ಯಾಸೇಜ್ ಎಷ್ಟೇ ಲೆಂದಿ ಇರಲಿ, ಸ್ಮಾಲ್ ಇರಲಿ, ಬೇಗ ಮುಗಿದ್ರೆ ಖಂಡಿತವಾಗ್ಲೂ ಬೇಗ ಆಗುತ್ತೆ. ಆದರೆ ಕೆಲವೊಂದು ಸಲ ಅರ್ಧ ಗಂಟೆಯಲ್ಲಿ ನಾವು ಟೈಮನ್ನು ಕಂಪ್ಲೀಟ್ ಮಾಡುವಂತಹ ಅವಶ್ಯಕತೆ ಬಹಳಷ್ಟು ಇದಿರುತ್ತೆ, ನಾವು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೋಸ್ಕರ. ಓಕೆ, ಸೊ ಇದು ಎಕ್ಸಾಮಲ್ಲಿ ನಾವು ಮಾಡ್ಕೊಳ್ಬೇಕು. ಆದರೆ ಪ್ರಿಪ್ರೇಷನ್ ಹಂತದಲ್ಲಿ ಯಾವ ರೀತಿ ನಾವು ಮಾಡ್ಕೊಳ್ಬೇಕು, ಹೇಗೆ ಓದಬೇಕು, ಹೇಗೆ ಟೈಮ್ ಇಟ್ಕೊಳ್ಬೇಕು ಅಂತದಾದರೆ, ಸೊ ಐ ಸಜೆಸ್ಟ್ ಎವ್ರಿ ಒನ್. ನನ್ನ ಒಂದು ಅನಿಸಿಕೆ ಏನಂತಂದರೆ, ಟ್ರಾನ್ಸ್ಲೇಷನ್ನು ಯಥಾವತ್ತಾಗಿ ಮಾಡಬೇಕು. ನಾವು ಜಸ್ಟ್ ಅದರದ್ದು ಜಿಸ್ಟ್ ಬರೆಯುವಂಥದ್ದಲ್ಲ. ಓಕೆ, ನೀವು ಭಾಷಾಂತರ ಮಾಡ್ತಿದ್ದೀರಿ ಅಂತಾದರೆ ಎಕ್ಸಾಕ್ಟ್, ಯಾಕೆಂದರೆ ನೋಡಿ, ಇಂಗ್ಲೀಷ್ ಭಾಷೆಯಲ್ಲಿ ಯಾವುದೋ ಒಂದು, ಕನ್ನಡ ಭಾಷೆಯಲ್ಲಿ ಒಬ್ಬ ಆರೋಪಿ ತನ್ನ ಯಾವುದೋ ಒಂದು ಹೇಳಿಕೆನ ಹೇಳಿರ್ತಾನೆ, ಅವನ ಸ್ಟೇಟ್ಮೆಂಟ್ ಇರುತ್ತೆ, ಅದು ವಿಟ್ನೆಸ್ದು ಹೇಳಿಕೆ ಇರುತ್ತೆ. ಸೊ ಅದು ಯಥಾವತ್ತಾಗಿ ಅದೇ ರೂಪದಲ್ಲಿ ಇಂಗ್ಲೀಷಲ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡಿದರೆ ಆವಾಗ ಅದು ಹೈಯರ್ ಕೋರ್ಟಿಗೆ ಅಪೀಲ್ಗೆ ಹೋದಾಗ, ಸುಪ್ರೀಂ ಕೋರ್ಟಿಗೆ ಹೋದಾಗ ಜಸ್ಟಿಸ್ ಸಿಗುವಂಥ ಸಾಧ್ಯತೆ ಇರುತ್ತೆ, ಅದೇ ಇಂಟರ್ಪ್ರಿಟೇಷನ್. ಅದ್ರ ಬದಲು ನೀವು ಅದರದ್ದು ಸಮ್ಮರಿ ಬರೀತೀರಿ ಅಂತ ಆದರೆ ಯಾವುದೋ ಒಂದು ಇಂಪಾರ್ಟೆಂಟ್ ಸೆಂಟೆನ್ಸು, ಯಾವುದೋ ಒಂದು ವಿಷಯ ಬಿಟ್ಟು ಹೋಗ್ಬೋದು. ಸೊ ಅದಕ್ಕೋಸ್ಕರ ಯಥಾವತ್ತಾಗಿ ಹೇಗೆ ಇದೆಯೋ ಅದೇ ರೀತಿ ಆದಷ್ಟು ಅದೇ ಶಬ್ದಗಳಿಂದ ಅದೇ ಟೋನಲ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡುವಂಥದ್ದು ಪ್ರಯತ್ನ ಪಡಬೇಕಾಗತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಡೈರೆಕ್ಟ್ ನೀವು ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಏನು ಮಾಡಬೇಕು, ಫಸ್ಟ್
ಫ್ರೇಸಸ್ ಅಲ್ಲ, ಅದಕ್ಕಿಂತ ಫಸ್ಟ್ ಸಿಂಪಲ್ ವರ್ಡ್ಸ್ಗಳು. ನೀವು ತುಂಬ ಹೊಸಬರಾಗಿದ್ದರೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗೆ, ವರ್ಡ್ಸ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ವರ್ಡ್ಸ್ಗಳಿಂದ ಟ್ರಾನ್ಸ್ಲೇಷನ್ ಮಾಡೋದು ಕಲಿಬೇಕು. ಅದಾದ ನಂತರ ಫ್ರೇಸಸ್, ಶಬ್ದಗಳ ಗುಂಪು, ಇವುಗಳನ್ನು ಭಾಷಾಂತರ ಮಾಡಲಿಕ್ಕೆ ಕಲಿಬೇಕು. ಆಮೇಲೆ ನೀವು ಸೆಂಟೆನ್ಸ್ಗಳನ್ನು, ವಾಕ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಈ ಸೆಂಟೆನ್ಸಸ್ಗಳಲ್ಲೂ ನಾವು ಇದಕ್ಕೆ ಪ್ರಯಾರಿಟಿ ಕೊಡೋದಾದರೆ ಫಸ್ಟ್ ನೀವು ಡೆಪೋಸಿಷನ್ಸ್, ಅದು ವೆರಿ ಸಿಂಪಲ್ ಇರುತ್ತೆ, ಡೆಪೋಸಿಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದು ಕಲೀರಿ. ಅದಾದ ನಂತರ ಡೀಡ್ಸನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಕಲೀರಿ. ಅದಾದ ನಂತರ ಆಮೇಲೆ ಫೈನಲ್ ಪಾರ್ಟಿಗೆ ಜಜ್ಮೆಂಟ್ಸ್ಗಳನ್ನ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಕಲೀರಿ. ಅದರಲ್ಲೂ ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡ ಅಂತ ಹೇಳಿದರೆ ನಾವೆಲ್ಲರೂ ಯೂಶ್ವಲಿ ಏನು ಆಂಗ್ಲ ಭಾಷೆಯಿಂದ ನಮ್ಗೆ ಯಾವ ಭಾಷೆ ಸುಲಭ ಇರುತ್ತೆ ಅಂದರೆ, ಈಗ ಯು ಆರ್ ವೆರಿ ವೆಲ್ ವರ್ಸ್ಡ್ ಇನ್ ಕನ್ನಡ, ಕನ್ನಡದಲ್ಲಿ ನೀವು ಭಾಳ ಪ್ರಬುದ್ಧತೆಯನ್ನು ಹೊಂದಿದ್ದೀರಿ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಆ ಭಾಷೆಯ ಟ್ರಾನ್ಸ್ಲೇಷನ್ ಫಸ್ಟು ಪ್ರಾರಂಭ ಮಾಡ್ಕೊಳ್ಳಿ. ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡುವಂಥದ್ದು ಅಂದರೆ, ಉದಾಹರಣೆಗೆ ಡೀಡ್ಸನ್ನು ತೊಗೊಂಡ್ರೆ ಫಸ್ಟ್ ಡೀಡ್ಸನ್ನು ಪ್ರಾರಂಭ ಮಾಡ್ತೀರಿ, ಡೀಡ್ಸಿಂದ ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ, ಅದಾದ ನಂತರ ಕನ್ನಡದಿಂದ ಆಂಗ್ಲ ಭಾಷೆಗೆ ಪ್ರಾಕ್ಟೀಸ್ ಮಾಡಿ. ಇದು ಮುಗಿದ ನಂತರ ಮತ್ತೆ ಡಿಪೋಸಿಷನ್ಸ್ ಹೇಳಿದ್ದು, ಅದಾದ ನಂತರ ಡೀಡ್ಸ್ ಮತ್ತು ಇಂಗ್ಲೀಷಿಂದ ಕನ್ನಡ. ಯಾಕೆಂದರೆ ನಿಮಗೆ ಸುಲಭ, ವಾಕ್ಯಗಳ ರಚನೆ ನಿಮಗೆ ಇಂಗ್ಲೀಷ್ ಭಾಷೆ ಅರ್ಥ ಆಗಿದ ಕೂಡಲೇ ಕನ್ನಡ ಭಾಷೆಯ ವಾಕ್ಯ ರಚನೆ ಸುಲಭ ಆಗುತ್ತೆ. ಸೊ ಯಾವ ಭಾಷೆಯ ವಾಕ್ಯ ರಚನೆ ಸುಲಭ ಆಗಿರುತ್ತೋ ಅಂಥ ಭಾಷೆಗೆ ಅನುವಾದ ಮಾಡುವಂತಹ ಆ ಒಂದು ಪ್ಯಾರಾಗ್ರಾಫ್ ಇರಲಿ, ವರ್ಡ್ ಇರಲಿ, ಅದನ್ನು ತಗೊಳ್ಳಿ. ಉದಾಹರಣೆಗೆ ಈಗ ಶಾಲೆ ಹೇಳುವಂಥದ್ದು ನಮಗೆಲ್ರಿಗೂ ಗೊತ್ತಿರುವಂಥದ್ದು. ಸೊ ಇಂಗ್ಲೀಷಲ್ಲಿ ಸ್ಕೂಲ್ ಅಂತ ಇದ್ದರೆ, ಸ್ಕೂಲ್ ಅಂದ್ಕೊಳ್ಳಿ ಸುಲಭವಾಗಿ ಗೊತ್ತಾಗುತ್ತೆ, ಇದರದ್ದು ಭಾಷಾಂತರ ಶಬ್ದ ಶಾಲೆ ಅಂತ. ಸೊ ಅದಕ್ಕೋಸ್ಕರ ನಾನು ಆಂಗ್ಲ ಭಾಷೆಯಿಂದ ಕನ್ನಡದ್ದು ತೊಗೊಳ್ತೇನೆ. ಉದಾಹರಣೆಗೆ ನನಗೆ ನಾನು ಕನ್ನಡದಲ್ಲಿ ಅಷ್ಟು ಪ್ರಬುದ್ಧತೆ ಇಲ್ಲ, ನನಗೆ ಆಂಗ್ಲ ಭಾಷೆ ಒಳ್ಳೆ ಹಿಡಿತದಲ್ಲಿದೆ ಅಂತ ಆದರೆ ಆವಾಗ ಆಂಗ್ಲ ಭಾಷೆಯ ಟ್ರಾನ್ಸ್ಲೇಷನ್ನ ಫಸ್ಟ್ ಪ್ರಾರಂಭ ಮಾಡ್ಕೊಳ್ಳಿ. ಇಟ್ ಡಿಪೆಂಡ್ಸ್ ಅಪಾನ್ ನೀವು ಯಾವ ರೀತಿ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿ. ಸೊ ಇದರಲ್ಲಿ ಅಂಥ ವ್ಯತ್ಯಾಸ ಏನು ಬರೋದಿಲ್ಲ, ಆದರೆ ಫಸ್ಟಲ್ಲಿ ನೀವು ಡಿಮೋಟಿವೇಟ್ ಆಗಬಾರ್ದು ಹೇಳೋಂಥ ಕಾರಣಕ್ಕೆ ಈಸಿಯಿಂದ ಡಿಫಿಕಲ್ಟ್ ಲೆವೆಲ್ಗೆ ಹೋಗ್ತಾ ಇರುವಂಥದ್ದು ಅಷ್ಟೇ, ಬೇರೆ ಯಾವ ಇದು ಅಂತಲ್ಲ. ನೀವು ಡೈರೆಕ್ಟ್ ಜಜ್ಮೆಂಟ್ಸ್ನೂ ಪ್ರಾರಂಭ ಮಾಡ್ಬೋದು, ಯಾವುದೇ ಒಂದು ಇದಿಲ್ಲ, ಅದರಲ್ಲಿ ಏನು ತಪ್ಪಿಲ್ಲ ಅಥವಾ ಯಾವುದೇ ರೂಲ್ಸ್ ಇಲ್ಲ. ಆದರೆ ನಾವು ಆದಷ್ಟು, ಯಾಕೆಂದರೆ ಇದರಲ್ಲಿ ನಮ್ಮ ನಿರಂತರವಾಗಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೇವಲ ನಾವು ಬರೆಯುವಂಥದ್ದು, ಓದುವಂಥದ್ದು ಅಷ್ಟೇ ಅಲ್ಲ. ಯಾಕೆಂದರೆ ಇದು ಎಕ್ಸಾಮು 1 ದಿನ 2 ದಿನ ಅಂತ ಅಲ್ಲ. ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಆ ಮೆಂಟಲ್ ಹೆಲ್ತ್ ಏನಿದೆ ಅದು ಬಹಳ ದೃಢವಾಗಿ ಇರಬೇಕಾಗಿರುತ್ತೆ. ಸೊ ಅಂಥ ದೃಢವಾಗಿ ಇರಬೇಕಾಗಿರೋ ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ನಮ್ಮ ಮನಸ್ಸನ್ನು ಡಿಸ್ಟರ್ಬ್ ಮಾಡುವಂತಹ ವಿಷಯಗಳನ್ನು ನಮ್ಮ ಹತ್ತಿರಕ್ಕೆ ತರಬಾರ್ದು. ಸೊ ಡಿಸ್ಟರ್ಬ್ ಮಾಡುವಂಥ ವಿಷಯಗಳು ಯಾವುದಿರುತ್ತೆ, ಕಷ್ಟದ ವಿಷಯಗಳು ನಮಗೆ ಡಿಸ್ಟರ್ಬ್ ಮಾಡುವಂಥದ್ದು. ನಮಗೆ ಒಂದು ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಬರಲಿಲ್ಲ ಅಂದ್ಕೂಡಲೇ ವಿ ಇಮಿಡಿಯೇಟ್ಲಿ ಗೆಟ್ ಡಿಮೋಟಿವೇಟೆಡ್. ಅದು ಈಗಿನ ಜನ್ರೇಷನ್ ಅಂತೂ ಇಮ್ಮಿಡಿಯೇಟ್ ನಮಗೆ ರಿಸಲ್ಟ್ ಬೇಕು ಹೇಳುವಂಥ ಜನ್ರೇಷನ್. ಸೊ ನಾವೆಲ್ಲರೂ ಇನ್ಕ್ಲೂಡೆಡ್ ಆಗಿದ್ದೇವೆ ಇದರಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಜಜ್ಮೆಂಟ್ ಹೇಳುವಂಥ ತುಂಬ ಕಷ್ಟಕರವಾದಂಥ ಯಾವುದೋ ಒಂದು ಬೈ ಚಾನ್ಸ್ ಆ ಟ್ರಾನ್ಸ್ಲೇಷನ್ನ ನಾವು ತೊಗೊಂಡ್ವಿ, ಆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ನಮ್ಗೆ ಯಾವ ಶಬ್ದಗಳು ಬರ್ತಾ ಇಲ್ಲ ಮಾಡಲಿಕ್ಕೆ. ಆವಾಗ ಸಹಜ ಅಲ್ವಾ, ನಾವು ಟ್ರಾನ್ಸ್ಲೇಷನ್ ಬೇಡ, ಜಡ್ಜ್ ಎಕ್ಸಾಮ್ ಬೇಡ, ಸುಮ್ಮನೆ ಯಾಕೆ ಓದಬೇಕು, ಅದ್ರ ಬದಲು ನಾನು ಯಾವುದಾದ್ರು ಆ ಟೈಮಲ್ಲಿ ಜಾಬ್ ಮಾಡಿ ಐ ಕ್ಯಾನ್ ಅರ್ನ್ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಆ ಒಂದು ಮನಸ್ಸಿನ ಇದು ಚೇಂಜ್ ಆಗಲಿಕ್ಕೆ ಎಷ್ಟು ಸಮಯವೂ ಬೇಡ. ನಾವೇನೋ ದೃಢ ನಿರ್ಧಾರ ಮಾಡ್ಕೊಂಡಿರ್ತೇವೆ, ಅದು ಬೇಡ ಅಂತ ಅನಿಸ್ಲಿಕ್ಕೆ ನಾವು ಎಷ್ಟೋ ವರ್ಷದಿಂದ ಕಟ್ಟಿರುವಂಥ ಕನಸು ಅದು ವಿಫಲ ಆಗತ್ತೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಒಂದು ಕ್ಷಣ ಸಾಕಾಗತ್ತೆ. ಸೊ ಅದಕ್ಕೋಸ್ಕರ ಆ ಕ್ಷಣ ಬರಬಾರ್ದು ಹೇಳುವಂಥ ಕಾರಣಕ್ಕೆ ನಾವು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಮೇಲೇರ್ತಾ ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಸ್ಟ್ರಾಟಜಿಯನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ನಾನೊಂದು ಎಕ್ಸಾಂಪಲನ್ನು ನಿಮಗೆ ಹೇಳ್ತೇನೆ ನೋಡಿ. ಈಗ 2023ನೇ ಕ್ವಶನ್ ಪೇಪರ್ ಅಂತ ತೊಗೊಂಡಿದ್ದೇನೆ ಆಯಿತಾ. 2023ನೇ ವರ್ಷದ ಕ್ವಶನ್ ಪೇಪರನ್ನು ನಾವು ತೊಗೊಂಡಾಗ ಆವಾಗ ಏನಾಯಿತು, ಪ್ರತಿಯೊಂದು ರೀತಿಯ ಟ್ರಾನ್ಸ್ಲೇಷನಲ್ಲಿ ಒಂದೊಂದು ಸೆಂಟೆನ್ಸ್ ಫಾರ್ ಎನ್ ಎಕ್ಸಾಂಪಲ್ ಹೇಗೆ ನಾವು ಟ್ರಾನ್ಸ್ಲೇಷನ್ ಮಾಡ್ಬೋದು ಅಂತ ಹೇಳೋದಕ್ಕೆ. ಸೊ ಯಾವಾಗಲೂ ಯು ಕ್ಯಾನ್ ಕೀಪ್ ಯುವರ್ ಟೈಮರ್. ಇಲ್ಲಿ ನಾನು ನಮ್ಮ ಬೋರ್ಡಲ್ಲಿ ಇಟ್ಕೊಳ್ತಿದ್ದೇನೆ, ನೀವು ಆ ಟೈಮರನ್ನು ಒಂದು ಇಟ್ಕೊಳ್ಳಿ. ಎಷ್ಟು ಟೈಮ್ ಆಗುತ್ತೆ ಒಂದು ಸೆಂಟೆನ್ಸ್ಗೆ. ಈಗ ಉದಾಹರಣೆಗೆ 30 ನಿಮಿಷಗಳಿವೆ ನಿಮಗೆ. 30 ನಿಮಿಷಗಳಲ್ಲಿ ಎಷ್ಟು ಸೆಂಟೆನ್ಸ್ಗಳನ್ನ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಬರ್ಬೋದು? 10 ಸೆಂಟೆನ್ಸ್ಗಳನ್ನ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಇರ್ಬೋದು. ಒಂದು ಪ್ಯಾರಾಗ್ರಾಫಲ್ಲಿ 10 ಸೆಂಟೆನ್ಸ್ ಇದೆ. ಸೆಂಟೆನ್ಸ್ ಅಂದರೆ ಹೇಗೆ, ನೀವು ಒಂದು ಫುಲ್ ಸ್ಟಾಪಿಂದ ಇನ್ನೊಂದು ಫುಲ್ ಸ್ಟಾಪ್ ತನಕ ನೀವು ನಿರ್ಧಾರ ಮಾಡುವಂಥದ್ದು.
ಸೊ 10 ಸೆಂಟೆನ್ಸ್ ಇದೆ ಅಂತ ಅಂತ ಅನ್ಸ್ಕೊಂಡಾಗ ಆವಾಗ ವಾಟ್ ಆರ್ ಯು ಗೋಯಿಂಗ್ ಟು ಡೂ? ಈ 10 ಸೆಂಟೆನ್ಸ್ಗಳಿಗೆ ಪ್ರತಿಯೊಂದು ಸೆಂಟೆನ್ಸ್ಗೂ 3 ನಿಮಿಷ ಸಿಗತ್ತೆ ಅಲ್ವಾ? ಸೊ ಈಗಲಿಂದನೇ ಪ್ರಾರಂಭ ಮಾಡಿ, ಟೈಮರ್ ಇಟ್ಕೊಳ್ಳಿ. ಪ್ರತಿ 3 ನಿಮಿಷಕ್ಕೂ ನಿಮಗೆ ಟೈಮ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಅಂತ ಆದರೆ ಟೋಟಲ್ 30 ನಿಮಿಷ ಇಟ್ಕೊಂಡ್ಬಿಡಿ. ಆವಾಗ ಆ ಪ್ಯಾರಾಗ್ರಾಫ್ ಅಷ್ಟರಲ್ಲಿ ಟೈಮ್ ಮಾಡಲಿಕ್ಕೆ ಆಯಿತಾ, ಅಥವಾ ಒಟ್ಟು ಎಷ್ಟು ಸಮಯ ಅಧಿಕವಾಗಿ ತೊಗೊಂಡ್ರಿ, ಎಷ್ಟು ಬೇಗ ತೊಗೊಂಡ್ರಿ. ಸೊ ಕಂಟಿನ್ಯೂಸ್ ಮಾನಿಟ್ರಿಂಗ್ ಬೇಕಾಗತ್ತೆ. ಓಕೆ, ಅದು ಎಸ್ಪೆಷಲಿ ಟ್ರಾನ್ಸ್ಲೇಷನ್ ಬೇರೆ ಭಾಷೆಗಳಿಗೂ ಬೇಕಾಗತ್ತೆ, ಬೇರೆ ಪೇಪರ್ಗೂ ಕೂಡ. ಆದರೂ ಟ್ರಾನ್ಸ್ಲೇಷನ್ಗೆ ಬಹಳ ಮುಖ್ಯ ಟೈಮ್ ಮ್ಯಾನೇಜ್ಮೆಂಟ್. ಯಾಕೆಂದರೆ ನೀವು ಪ್ರಾಕ್ಟೀಸೇ ಬೇರೆ, ಟೈಮ್ ಬೌಂಡ್ ಪ್ರಾಕ್ಟೀಸೇ ಬೇರೆ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಆಲ್ ಆಫ್ ಯು. ಪ್ರಾಕ್ಟೀಸ್ ನಾವು ಮಾಡಿಬಿಡ್ತೇವೆ, ಟ್ರಾನ್ಸ್ಲೇಷನ್ ವಿ ಆರ್ ವೆರಿ ವೆರಿ ಸ್ಟ್ರಾಂಗ್ ಇನಫ್. ಆದರೆ ಆ ಪ್ರೊಸೆಸ್ ಇರತ್ತಲ್ಲ, ಟ್ರಾನ್ಸ್ಲೇಷನ್ ಮಾಡುವಂಥ ಪ್ರೊಸೆಸ್ ಟೈಮ್ ತೊಗೊಳ್ತೇವಲ್ಲ, ಅದು ಕೆಲವ್ರದ್ದು ತುಂಬ ಲೇಟ್ ಆಗಿಬಿಡ್ಬೋದು. ಆವಾಗ ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅದು ಎಲ್ಲಿ ತನಕ ಗೊತ್ತಾಗೋದಿಲ್ಲ, ನೀವು ಎಕ್ಸಾಮಿಗೆ ಹೋಗಿ ನೀವು ಟ್ರೈ ಮಾಡ್ತೀರಿ ಅದು. ಸೊ ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸಾಮು ನಿಮ್ಮದು ಲಾಸ್ಟ್ ಹಂತ. ಪ್ರತಿದಿನದ ಎಕ್ಸಾಮ್ ಅಂತ ಟೈಮರ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಇದೊಂದು ನನ್ನ ಬಹಳ ಇಂಪಾರ್ಟೆಂಟ್ ಒಂದು ಸೂಚನೆ ಅಂತ ಹೇಳ್ಬೋದು. ಸೊ ನೋಡೋಣ, ಈಗ ನಾನು ಒಂದು ಟೈಮರ್ ಇಟ್ಕೊಳ್ತಿದ್ದೇನೆ. ಇದಕ್ಕೆ ಒಂದು 3 ನಿಮಿಷ ಟೈಮರ್ ಇಟ್ಕೊಳ್ಳೋಣ. ಸೊ ಟೈಮ್ ನಡೀತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಸೊ ನೋಡಿ, ಇದು ಇಂಗ್ಲೀಷ್ ಟು ಕನ್ನಡ. ಇಲ್ಲೇನು ಹೇಳುತ್ತೆ, ದಿಸ್ ಡೀಡ್ ಆಫ್ ರಿಲೀಸ್ ಎಕ್ಸಿಕ್ಯೂಟೆಡ್ ಆನ್ ದಿಸ್ 18th ಡೇ ಅಲ್ವಾ, ಆಫ್ November 2023 ಬೈ ರಮೇಶ್ ಸನ್ ಆಫ್ ಗಣೇಶ್ ರಿಸೈಡಿಂಗ್ ಆಟ್ ಸೋ ಆ್ಯಂಡ್ ಸೋ ಆಫ್ 1 part ಆ್ಯಂಡ್ ಇನ್ ಫೇವರ್ ಆಫ್ ಸೋ ಆ್ಯಂಡ್ ಸೋ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡಬೇಕಾಗಿರುವಂಥ ವಿಚಾರ ಯಾವುದು, ಇಲ್ಲಿ ನಾವು ಕಾಣ್ತಾ ಇದ್ದಾವಲ್ಲ, ಇಲ್ಲಿ ನೋಡಿ, ದಿಸ್ ಡೀಡ್ ಆಫ್ ರಿಲೀಸ್. ಇದನ್ನು ನಾವು ಪಾರ್ಟ್ ಮಾಡ್ಕೊಳ್ಬೇಕು ನಮ್ಮ ಮನಸ್ಸಲ್ಲಿ, ಅಥವಾ ನೀವು ಅಲ್ಲೇ ಕ್ವಶನ್ ಪೇಪರಲ್ಲಿ ಅಲೋವಿದ್ರೆ ಯು ಕ್ಯಾನ್ ಡಿವೈಡ್ ಇಟ್ ಇಂಟು ಪಾರ್ಟ್ಸ್. ಯಾವುದೇ ಒಂದು ಸೆಂಟೆನ್ಸ್ ಇರಲಿ, 2 ಸೆಂಟೆನ್ಸ್ ಇರಲಿ, ಅದನ್ನು ಫ್ರೇಸಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ಸೊ ಇದೇನು ಡೀಡ್ ಆಫ್ ರಿಲೀಸ್ ಅಂದರೆ ಹಕ್ಕು ಖುಲಾಸೆ ಪತ್ರ. ಅದಿರಲಿ, ಬರೀಲಿಕ್ಕೆ ಹೋಗಬೇಡಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಹಕ್ಕು ಖುಲಾಸೆ ಪತ್ರ ಬರೆದು ಕೊಟ್ಟಿದ್ದಾರೆ. ಯಾವ ದಿನ? 18ನೇ ದಿನವಾದ ನವಂಬರ್ 2023. ಸೊ ಅದು ಕನ್ನಡದಲ್ಲಿ ಬರುವಾಗ 2023ನೇ ಇಸ್ವಿಯ ನವಂಬರ್ ತಿಂಗಳಿನ 18ನೇ ದಿನ ಅಂತ ಹಾಗೆ ಬರುತ್ತೆ. ಓಕೆ, ಸೊ ಅಡ್ರೆಸ್ ಕೂಡ ಇದೊಂದು ಅಡ್ರೆಸ್. ಇದೇನಾಗತ್ತೆ, ಜಯನಗರದಲ್ಲಿ ವಾಸವಿರುವ 9ನೇ ಕ್ರಾಸ್ ಅಡ್ಡ ರಸ್ತೆಯಲ್ಲಿರುವಂತಹ 23 ಮನೆ ನಂಬರ್ 23ರಲ್ಲಿ ವಾಸವಾಗಿರುವಂತಹ ಗಣೇಶರ ಮಗನಾದ ರಮೇಶ್. ಸೊ ಹೀಗೆ ಅದು ಬ್ಯಾಕ್, ಯಾವಾಗಲೂ ಬ್ಯಾಕ್ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಫ್ರಮ್ ಕನ್ನಡದ ಏನು ಆರ್ಡರ್ ಇರುತ್ತೆ ಅದು ಇಂಗ್ಲೀಷ್ನ ಉಲ್ಟಾ ಆರ್ಡರ್ ಆಗಿರುತ್ತೆ ಯೂಶ್ವಲಿ. ಇದು 100% ರೂಲ್ ಅಂತಲ್ಲ, ಬಟ್ ನಮಗೆ ಜಸ್ಟ್ ಒಂದು ಟ್ರಿಕ್ ಅಂತ ಹೇಳಿ ತಿಳ್ಕೊಳ್ಬೋದು. ಓಕೆ, ಸೊ ಹಾಗಿರುವಾಗ ಅಲ್ಲೇ ಕಾಮ ಹಾಕಿ ಇನ್ನು ಮುಂದೆ ಹಕ್ಕು ಖುಲಾಸೆ ಮಾಡುವವರು ಎಂದು ಕರೆಯಲ್ಪಡುವವರು ಹೇಳುವಂಥದ್ದು. ಸೊ ಇದು ಒಂದು ಪಾರ್ಟ್. ಆ್ಯಂಡ್ ಇನ್ ಫೇವರ್ ಆಫ್ ಅಂದರೆ ಏನು, ಅವರ ಪರವಾಗಿ. ಸೊ ಸತೀಶ್ ಸನ್ ಆಫ್ ಗಣೇಶ್ ರಿಸೈಡಿಂಗ್ ಆಟ್, ಇದು ಕೂಡ ಹಾಗೆ ವಿಜಯನಗರದಲ್ಲಿ ವಾಸವಾಗಿರುವಂತಹ RPC ಬಡಾವಣೆ, ಲೇಔಟ್ ಅಂದರೆ ಬಡಾವಣೆ, 7ನೇ ಅಡ್ಡ ರಸ್ತೆಯಲ್ಲಿರುವ ಮನೆ ನಂಬರ್ 46ರಲ್ಲಿ ವಾಸವಿರುವಂತಹ ಗಣೇಶರ ಮಗನಾದಂಥ ಸತೀಶರ ಪರವಾಗಿ. ಇನ್ನು ಮುಂದೆ ಹಕ್ಕು ಪಡೆಯಲ್ಪಡುವವನು ಅಂತ ಹೇಳಿ ತಗೊಳ್ಬೋದು. ಆಯಿತಾ? ಸೊ ಈ ರೀತಿ ಡಿವೈಡ್ ಮಾಡ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಇಲ್ಲಿಂದ ಇಲ್ಲಿಗೆ ಈ ರೀತಿ ಟ್ರಾನ್ಸ್ಲೇಷನ್ ಆಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಈ ರೀತಿ ಟ್ರಾನ್ಸ್ಲೇಷನ್ನು, ಇಲ್ಲಿಂದ ಇಲ್ಲಿ ತನಕ ಈ ರೀತಿ ಟ್ರಾನ್ಸ್ಲೇಷನ್ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆಮೇಲೆ ಯು ಹ್ಯಾವ್ ಟು ಗೋ ಫಾರ್ ದಿ ಟ್ರಾನ್ಸ್ಲೇಷನ್. ಸೊ ಇದಾಯ್ತಲ್ಲ. ಸೊ ನಾನೀಗ ಹೇಳ್ತಾ ಇದ್ದೆ, ಅದನ್ನೇ ಬರೆದ್ರೆ 3 ನಿಮಿಷದ ಟೈಮು ಆಗ್ತಿತ್ತೇನೋ ಬಹುಶಃ. ಸೊ ಅದು ಈ ರೀತಿ ಆಗುತ್ತೆ. ಸೊ ನೋಡಿ, ಸನ್ 2023ನೇ ಇಸವಿ ನವಂಬರ್ ಮಾಹೆ ಅಥವಾ ನವಂಬರ್ ತಿಂಗಳು 18ನೇ ತಾರೀಕಿನಂದು ಜಯನಗರ 9ನೇ ಅಡ್ಡ ರಸ್ತೆ ಸಂಖ್ಯೆ 23ರಲ್ಲಿ ವಾಸವಿರುವಂಥ, ಸ್ವಲ್ಪ ವೇರಿಯೇಷನ್ ಆಗುತ್ತೆ, ರಮೇಶ್ ಬಿನ್ ಗಣೇಶ್ ಇನ್ನು ಮುಂದೆ 1ನೇ ಭಾಗದ ಹಕ್ಕು ಖುಲಾಸೆ ಮಾಡುವವರು ಎಂದು ಉಲ್ಲೇಖಿಸಲ್ಪಡುವವರು. ಸೊ ಟೈಮ್ ಆಯಿತು ಅಲ್ವಾ? ಸೊ ನೋಡಬೇಕು, ಈಗ ನಾನು ಬಹುಶಃ ಸ್ಲೋ ಇದ್ದೆ, ಈಗ ನಾನು ಬರಿತಾ ಇದ್ರೇ ಬಹುಶಃ ಸ್ಲೋ ಇರ್ಬೋದು ಈ ಟೈಮಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಟೈಮರ್ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ, ನಾನು ಇಲ್ಲಿ ಸ್ಲೋ ಇದ್ದಾನೆ, ಈ ಥರ ಇದರಲ್ಲಿ ನಾನು ಸ್ಲೋ ಆಗ್ತಾನೆ, ಈ ರೀತಿ ಡೀಟ್ ಟ್ರಾನ್ಸ್ಲೇಷನ್ ಮಾಡುವಾಗ ಸ್ಲೋ ಆಗ್ತಾನೆ, ಅಥವಾ ಅಡ್ರೆಸ್ ಪೋರ್ಷನ್ ಬರೆಯುವಾಗ ಸ್ಲೋ ಆಗುತ್ತೆ, ಅಥವಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರೆಯುವಾಗ ಸ್ಲೋ ಆಗುತ್ತೆ. ಸೊ ಆಗ ನಿಮ್ಗೆ ಅದು ಅಂದರೆ ಬೈ ಡಿಫಾಲ್ಟ್, ಬೈ ಎಕ್ಸ್ಪೀರಿಯನ್ಸ್ ನಿಮಗೆ ನ್ಯಾಚುರಲ್ ಆಗಿ ಆ ಟೈಮಲ್ಲಿ ನೀವು ಟೈಮ್ ತುಂಬ ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಎಕ್ಸಾಮಲ್ಲಿ.
ಓಕೆ, ಸೊ ಉಲ್ಲೇಖಿಸಲ್ಪಡುವವರು. ಹಾಗೂ ವಿಜಯನಗರ RPC ಬಡಾವಣೆ ಅಡ್ಡ ರಸ್ತೆ ಸಂಖ್ಯೆ ಡ್ಯಾಶರಲ್ಲಿ ವಾಸಿಸುವ ಸತೀಶ್ ಬಿನ್ ಗಣೇಶ್. ಇನ್ನು ಮುಂದೆ ಇನ್ನೊಂದನೇ ಭಾಗದ, ಇದು ಒಂದನೇ ಭಾಗ ಆಫ್ ಒನ್ ಪಾರ್ಟ್ ಅಂತಂದಲ್ಲ, ಸೊ ಒಂದನೇ ಭಾಗದ ಅಂತ ಹೇಳಿ ಇಲ್ಲಿ ಬಂತು. ಇದು ಇನ್ನೊಂದು ಭಾಗದ ಹಕ್ಕು ಪಡೆಯುವವರು ಅಥವಾ ಹಕ್ಕು ಪಡೆಯುವವರು ಅಂತನಾಗತ್ತೆ ಎಂದು ಉಲ್ಲೇಖಿಸಲ್ಪಡುವವರು ಇವರ ಪರವಾಗಿ ಮಾಡಿಕೊಟ್ಟಂಥ ಹಕ್ಕು ಖುಲಾಸೆ ಪತ್ರ. ಸೊ ದಿಸ್ ಡೀಡ್ ಆಫ್ ರಿಲೀಸ್ ಅಂತ ಇದೆಯಲ್ಲ, ಅದು ಇಲ್ಲಿ ಲಾಸ್ಟಿಗೆ ಬರುವಂಥದ್ದು. ಓಕೆ, ಸೊ ಹಾಗೆ ಇಲ್ಲಿ ನೋಡಿ, ಇದು ಉಲ್ಟಾ, ಕನ್ನಡದಿಂದ ಇಂಗ್ಲೀಷ್. ನಾವೀಗ ಏನು ನೋಡಿದ್ವಿ, ಇಂಗ್ಲೀಷ್ ಟು ಕನ್ನಡ, ಈಗ ಕನ್ನಡದಿಂದ ಇಂಗ್ಲೀಷ್ ಎಲ್ಲ 2023 ಇಸ್ವಿಲಿ ಕೇಳಿದ್ವು. ಒಂದೊಂದು ಜಸ್ಟ್ ಸ್ಯಾಂಪಲ್ ಇದನ್ನು ತೊಗೊಂಡಿರುವಂಥದ್ದು. ಸೊ ಶೆಡ್ಯೂಲ್ ಸ್ವತ್ತಿನ ನೋಂದಾವಣೆಗಾಗಿ, ನೋಂದಾವಣೆ ಅಂದರೆ ರಿಜಿಸ್ಟ್ರೇಷನ್, ಫಾರ್ ದ ರಿಜಿಸ್ಟ್ರೇಷನ್ ಆಫ್ ಶೆಡ್ಯೂಲ್ ಪ್ರಾಪರ್ಟಿ ಅಂತೇಳಿ ಇಷ್ಟ ಆಯಿತು. ಬೇಕಾದ ಎಲ್ಲ ದಾಖಲಾತಿಗಳನ್ನು, ಸೊ ನೆಸೆಸರಿ ಫಾರ್ ಆಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ದಿ ರಿಜಿಸ್ಟ್ರೇಷನ್ ಆಫ್ ಶೆಡ್ಯೂಲ್ ಪ್ರಾಪರ್ಟಿ. ಇಲ್ಲಿಗಾಯಿತು. ಏನು ಮಾಡಿದರು, ಮೊದಲನೇ ಪಾರ್ಟಿಗಳೇ ಮಾಡಿಸಿಕೊಟ್ಟು ಅಥವಾ ಅದಕ್ಕಿಂತ ಮುಂಚೆ ಉಭಯರು ನಿರ್ಧರಿಸಿದಂತೆ, ದ ಫಸ್ಟ್ ಪಾರ್ಟೀಸ್ ಹ್ಯಾವ್ ಡನ್ ದ್ಯಾಟ್ ಆರ್ ಆಲ್ರೆಡಿ ಆಸ್ ಡಿಸೈಡೆಡ್ ಬೈ ದಿ ಬೋತ್ ದಿ ಪಾರ್ಟೀಸ್. ನೋಂದಾವಣೆ ಮಾಡಿಸಿಕೊಡುವುದಾಗಿ ಮಾಡಿಸಿಕೊಟ್ಟ, ಕ್ರಯಕ್ಕಾಗಿ ಕರಾರು ಪತ್ರ ಇದಾಗಿದೆ. ಕ್ರಯಕ್ಕಾಗಿ ಅಂದರೆ ಅಗ್ರಿಮೆಂಟ್ ಟು ಸೆಲ್, ಕ್ರಯಕ್ಕಾಗಿ ಅಂದರೆ ಮುಂದೆ ಸೇಲ್ ಮಾಡ್ತೇವೆ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಇದು ಒಂದು ವಿಚಾರನ ನಾವಿಲ್ಲಿ ಕಾಣ್ಬೋದು. ಸೊ ಅದರದ್ದು ಟ್ರಾನ್ಸ್ಲೇಷನ್ ಏನಾಗುತ್ತೆ ನೋಡಿ, ದಿಸ್ ಇಸ್ ಆನ್ ಅಗ್ರಿಮೆಂಟ್, ಕರಾರು ಪತ್ರ ಇದಾಗಿದೆ ಅಂತ ಹೇಳೋದಕ್ಕೆ ದಿಸ್ ಇಸ್ ಆನ್ ಅಗ್ರಿಮೆಂಟ್ ಮೇಡ್ ಸೊ ದ್ಯಾಟ್, ಯಾಕೆ ಮಾಡಿದ್ದು, ಆಲ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ದಿ ರಿಜಿಸ್ಟ್ರೇಷನ್ ಆಫ್ ದಿ ಶೆಡ್ಯೂಲ್ ಪ್ರಾಪರ್ಟಿ. ಇಲ್ಲಿದೆಲ್ಲ ಶೆಡ್ಯೂಲ್ ಸ್ವತ್ತಿನ ನೋಂದಾವಣೆಗಾಗಿ ಬೇಕು, ಇಲ್ಲಿಂದ ಇಲ್ಲಿ ತನಕ ಶಾಲ್ ಬಿ ಪ್ರಿಪೇರ್ಡ್ ಬೈ ದಿ ಫಸ್ಟ್ ಪಾರ್ಟೀಸ್, ಅದನ್ನು ಫಸ್ಟ್ ಪಾರ್ಟೀಸ್ಗಳು ಮಾಡಬೇಕು. ಅಥವಾ ರಿಜಿಸ್ಟ್ರೇಷನ್ ಶಾಲ್ ಬಿ ಕಂಡಕ್ಟೆಡ್ ಆಸ್ ಪ್ರೀವಿಯಸ್ಲಿ ಅಗ್ರಿಡ್ ಅಪಾನ್ ಬೈ ಬೋತ್ ದಿ ಪಾರ್ಟೀಸ್. ಆಲ್ರೆಡಿ ನಿರ್ಧರಿಸಿದಾಗೆ ರಿಜಿಸ್ಟ್ರೇಷನ್ನ ಮಾಡಬೇಕು ಹೇಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೂಲ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥ ವಿಚಾರ ಇಲ್ಲಿ. ಸೊ ಇದನ್ನು ಡೀಟೇಲಾಗಿ ನಾನು ನೆಕ್ಸ್ಟ್ ಯೂಟ್ಯೂಬಲ್ಲೂ ಮಾಡ್ತೇನೆ ಅಥವಾ ಕ್ಲಾಸಸ್ಗಳಲ್ಲೂ ಮಾಡ್ತೇನೆ. ನಿಮಗೆ ಇದ್ರ ಪರ್ಪಸ್ ಏನು, ಈ ವಿಡಿಯೋದು ಉದ್ದೇಶ ಏನಂತಂದರೆ ಜಸ್ಟ್ ನಿಮಗೆ ಐಡಿಯಾ ಕೊಡುವಂಥದ್ದು, ಹೇಗೆ ಒಂದೊಂದೇ ಸೆಂಟೆನ್ಸನ್ನು ನಾವು ಟ್ರಾನ್ಸ್ಲೇಷನ್ ಮಾಡುವಂಥದ್ದು ಅಭ್ಯಾಸ ಮಾಡಬೇಕು ಅಂತ. ಓಕೆ, ಇನ್ನು ಡೀಟೇಲಾಗಿ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ಸೊ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಫ್ ಡೆಪೋಸಿಷನ್ಸ್. ಡೆಪೋಸಿಷನ್ ಟ್ರಾನ್ಸ್ಲೇಷನ್ ಮಾಡುವಂಥದ್ದಾದರೆ, ಸೊ ಇಲ್ಲಿ ನಾರ್ಮಲ್ ಸೆಂಟೆನ್ಸ್ ಥರ ಇರತ್ತೆ. ಡೀಡ್ಸಲ್ಲಿ ಸ್ವಲ್ಪ ಕ್ಲಿಷ್ಟಕರವಾಗಿ ಇದ್ದರೆ ಇದು ನಾರ್ಮಲ್ ಪ್ಲೇನ್ ಸೆಂಟೆನ್ಸ್ ಥರ ಸುಲಭ ಇದೆ ಆ್ಯಕ್ಚುಲಿ. ಸೊ ಅವರ್ ಲೀಗಲ್ ಡಿಪಾರ್ಟ್ಮೆಂಟ್ ಮೈಟ್ ಹ್ಯಾವ್ ಇಶ್ಯೂಡ್ ಇನ್ಸ್ಟ್ರಕ್ಷನ್ಸ್ ಟು ಅವರ್ ಅಡ್ವೊಕೇಟ್. ನಮ್ಮ ಕಾನೂನು ಡಿಪಾರ್ಟ್ಮೆಂಟ್ ವಕೀಲರಿಗೆ ಇನ್ಸ್ಟ್ರಕ್ಷನನ್ನು ನೀಡಿರ್ಬೋದು ಅವರಿಗೆ ರಿಪ್ಲೈ ನೀಡಲಿಕ್ಕೆ. ಬಟ್ ನನಗೆ ಅದ್ರ ಬಗ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹೇಳುವಂಥ ಅಜಿಸ್ಟನ್ನು ಫಸ್ಟ್ ತಿಳ್ಕೊಳ್ಳಿ, ಯಾವುದು ಡಿವೈಡ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಅವಾಗೇನಾಗುತ್ತೆ, ನಮ್ಮ ಕಾನೂನು ಅಥವಾ ಇಲಾಖೆಯು ನಮ್ಮ ವಕೀಲರಿಗೆ ಪ್ರತ್ಯುತ್ತರ, ರಿಪ್ಲೈಗೆ ಪ್ರತ್ಯುತ್ತರ ಇಶಾನ್ಯ ಪಿ 1197 ಸಿದ್ಧಪಡಿಸಲು ಸೂಚನೆಗಳನ್ನು ನೀಡಿರಬಹುದು. ಆದರೆ ಅಂಥ ಪ್ರತ್ಯುತ್ತರ ನೋಟಿಸನ್ನು ಸಿದ್ಧಪಡಿಸಲು ಯಾರು ಸೂಚಿಸಿದ್ದಾರೆ ಎಂದು ನಿಖರವಾಗಿ ನನಗೆ ತಿಳಿದಿಲ್ಲ. ಅಂದರೆ ನೋಡಲಿಕ್ಕೆ ನಮ್ಗೆ ಬಹಳ ಡೀಟೇಲ್ ಆಗಿ ಕಾಣುತ್ತೆ, ಬಟ್ ಸಿಂಪಲ್ ಸೆಂಟೆನ್ಸ್ ಇದೆ ಆ್ಯಕ್ಚುಲಿ. ಇನ್ನು ನಾವು ಇನ್ನೊಂದು ಥರದ ಕನ್ನಡದಿಂದ ಆಂಗ್ಲ ಭಾಷೆಗೆ ನೋಡೋದಾದರೆ, ಆರೋಪಿಯ ಹೆಸರಿನಲ್ಲಿ ಏನಾದರೂ LIC ಪಾಲಿಸಿ ಮಾಡಿದ್ದೀರಾ? ಹ್ಯಾವ್ ಯು ಡನ್ ಎನಿ LIC ಪಾಲಿಸಿ ಇನ್ ಅಕ್ಯೂಸ್ಡ್ ನೇಮ್ ಫಾರ್ ದಿಸ್ ಕ್ವಶನ್? ಅಂದರೆ ಇದು ಗ್ರಾಮರ್ ಪ್ರಕಾರ ನಾನು ಹೇಳ್ತಾ ಇಲ್ಲ, ನಾವು ಕನ್ನಡದ ಪ್ರಕಾರನೇ ಹೀಗೆ ಬರಲಿಕ್ಕೆ ಹೋದರೆ ಗ್ರಾಮರ್ ವ್ಯತ್ಯಾಸ ಆಗುತ್ತೆ. ಓಕೆ, ಸೊ ಅಂಥ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಮಾಡಿಸಲಿಲ್ಲ, ಐ ಹ್ಯಾವೆಂಟ್ ಟೇಕನ್ ಪಾಲಿಸಿ ಇನ್ ಹಿಸ್ ನೇಮ್. ಆದರೆ ಅವರ ಊರಿನಲ್ಲಿರುವ ಬೇರೆಯವರ ಹೆಸರಲ್ಲಿ ಮಾಡಿಸಿದ್ದೇನೆ, ಐ ಹ್ಯಾವ್ ಟೇಕನ್ ಪಾಲಿಸಿ ಇನ್ ಅದರ್ಸ್ ನೇಮ್ ಆಫ್ ಹಿಸ್ ವಿಲೇಜ್. ಸೊ ಏನು ಹೇಳ್ತಾರೆ ಅದಕ್ಕೆ, ಆನ್ ಕ್ವಶನಿಂಗ್ ವೆದರ್ ಯು ಹ್ಯಾವ್ ಡನ್ ಎನಿ ಪಾಲಿಸಿ ಇನ್ ದಿ ಅಕ್ಯೂಸ್ ನೇಮ್, ಇಟ್ ಈಸ್ ಸ್ಟೇಟೆಡ್ ದ್ಯಾಟ್ ಅ ಪಾಲಿಸಿ ಹ್ಯಾಸ್ ನಾಟ್ ಬೀನ್ ಡನ್ ಇನ್ ಹಿಸ್ ನೇಮ್ ಬಟ್ ಇಟ್ ಹ್ಯಾಸ್ ಬಿನ್ ಡನ್ ಇನ್ ದಿ ನೇಮ್ಸ್ ಆಫ್ ಅದರ್ಸ್ ಇನ್ ಹಿಸ್ ಟೌನ್ ಅಥವಾ ಇನ್ ಹಿಸ್ ವಿಲೇಜ್ ಅಂತ ಹೇಳಿ ಕೂಡ ತೊಗೊಳ್ಬೋದು. ಹಾಗೆ ಜಜ್ಮೆಂಟ್ ಇದು ಟ್ರಾನ್ಸ್ಲೇಷನ್ನು ಸ್ವಲ್ಪ ಕ್ಲಿಷ್ಟಕರವಾದಂಥದ್ದು ನೋಡಿ. ಅದು ಸ್ವಲ್ಪ ಈ ರೀತಿ ಶಬ್ದಗಳೆಲ್ಲ ಇರ್ತವೆ, ಅನ್ಫಾರ್ಚುನೇಟ್ಲಿ, ಅಫೋರ್ಸೆಡ್, ಹಿಯರ್ ಇನ್ ಆಫ್ಟರ್, ಅದೆಲ್ಲ ಕಾಮನ್ ಆಗಿ ನಾರ್ಮಲ್ ಬೇರೆದಲ್ಲೂ ಇರುತ್ತೆ, ಬಟ್ ಇದರಲ್ಲಿ ಈ ರೀತಿ ಈ ಸೂಚ್ಯಗಳು ಬಹಳ ನಾವು ಕಾಣ್ಬೋದು.
So no document is produced before the court to show that the property in question was originally came to the plaintiff's father as stated in para 4 of the plaintiff. So ಏನಾಯ್ತಿದು ವಾದಪತ್ರದ para 4ರಲ್ಲಿ ಹೇಳಿರುವಂತೆ, ಸೊ ಆಸ್ ಸ್ಟೇಟೆಡ್ ಇನ್ para 4 of the plaint, ಪ್ರಶ್ನಿತ ಆಸ್ತಿಯು ಮೂಲತಃ ವಾದಿಯ ತಂದೆಗೆ ಬಂದಿದೆ. ದ ಪ್ರಾಪರ್ಟಿ ಇನ್ ಕ್ವಶನ್ ಅಂದರೆ ಪ್ರಶ್ನಿತ ಆಸ್ತಿಯು ಒರಿಜಿನಲಿ ಕೇಮ್ ಟು ಇಸ್ ಪ್ಲೇಂಟಿವ್ಸ್ ಫಾದರ್ ಅಂದರೆ ವಾದಿಯ ತಂದೆಗೆ ಪ್ರಶ್ನಿತ ಆಸ್ತಿಯು ಬಂದಿದೆ ಎಂದು ತೋರಿಸಲು, ಟು ಶೋ ದ್ಯಾಟ್. ದುರದೃಷ್ಟವಶಾತ್, ಇಲ್ಲಿ ಅನ್ಫಾರ್ಚುನೇಟ್ ಇಲ್ಲಿ ಬಂದರೆ ದುರದೃಷ್ಟವಶಾತ್ ಇಲ್ಲಿ ಬಂದಿದೆ, ಯಾವುದೇ ದಾಖಲೆಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದಿಲ್ಲ. ದ ಕೋರ್ಟ್ ಹ್ಯಾಸ್ ನಾಟ್ ಪ್ರೊಡ್ಯೂಸ್ಡ್, ಬಿಫೋರ್ ದ ಕೋರ್ಟ್ ನೋ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಅಂತ ಹೇಳಿ ನಾವು ಇಲ್ಲಿ ತೊಗೊಳ್ಬೋದು. ಸೊ ಇನ್ನೊಂದು ರೀತಿಯ ಎಕ್ಸಾಂಪಲು ಇಂಗ್ಲೀಷ್, ಕನ್ನಡ ಟು ಇಂಗ್ಲೀಷ್. ದಾವೆಯಲ್ಲಿನ ಸಂಗತಿಗಳನ್ನು ರುಜುವಾತುಪಡಿಸುವ ನಿಟ್ಟಿನಲ್ಲಿ, ಸೊ ದ ಫ್ಯಾಕ್ಟ್ಸ್ ಆ್ಯಂಡ್ ಇಶ್ಯೂ ಇನ್ ದಿ ಪ್ಲೇಂಟ್ ಅಥವಾ ಇನ್ ದಿ ಸೂಟ್ ಟು ಪ್ರೂವ್ ದ್ಯಾಟ್ ಅಂತ ಹೇಳಿ ಹಾಗೆ ಬರ್ತದೆ. ವಾದಿಯು ಏನು ಮಾಡಿದರು, ಹಿ ಎಕ್ಸಾಮಿನ್ ಹಿಮ್ಸೆಲ್ಫ್ ಆಸ್, ವಾದಿಯು ತನ್ನನ್ನು ತಾನು ಪ್ರಾಸ 1 ಎಂದು ವಿಚಾರಣೆಗೆ ಒಳಪಡಿಸಿಕೊಂಡು, ಹಿ ಪ್ರೊಡ್ಯೂಸ್ಡ್ ಎಕ್ಸಿಬಿಟ್ P1 to P13 ಡಾಕ್ಯುಮೆಂಟ್ಸ್ ಅಂತ ಹೇಳಿ ಹಾಗೆ ತೊಗೊಳ್ಬೋದು. ಸೊ ಟು ಪ್ರೂವ್ ದ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಹಾಗೂ ತೊಗೊಳ್ತಾರೆ. ದ ಪ್ಲೇಂಟಿಫ್ ಬೀಯಿಂಗ್ ಹಿಮ್ಸೆಲ್ಫ್ ಎಕ್ಸಾಮಿನ್ಡ್ ಆಸ್ ಪ್ಲೇಂಟಿಫ್ ವಿಟ್ನೆಸ್ 1 ಅಥವಾ PW1 ಗಾಟ್ ಮಾರ್ಕ್ ದ ಡಾಕ್ಯುಮೆಂಟ್ಸ್ ಎಕ್ಸಿಬಿಟ್ P1 to P13 ಆನ್ ಹಿಸ್ ಬಿಹಾಫ್. ಓಕೆ, ಸೊ ಇದಿಷ್ಟು ಜನರಲ್ ಎಕ್ಸಾಂಪಲ್, ಹೇಗೆ ಯಾವ ರೀತಿಯ ಟಫ್ ಕ್ವಶನ್ಸ್ಗಳು ಬರ್ಬೋದು ಅಂತ ಹೇಳಿ. ಈಗ ನಿಮಗೆ ವಾಟ್ ಐ ಫೀಲ್, ಇದು ಅಂದರೆ ಪ್ರತಿ ವರ್ಷ ಇದೇ ರೀತಿ ಬರೋದಕ್ಕೆ ವಿ ಫೀಲ್ ಇಟ್ ಆ್ಯಸ್ ವೆರಿ ಸಿಂಪಲ್, ತುಂಬ ಕಷ್ಟ ಅಲ್ಲ ಅಂತ. ಇದು ಆ್ಯಾವ್ರೇಜ್ ಇದು. ಆದರೆ ಫಸ್ಟ್ ಟೈಮ್ ಯಾರಾದರೂ ಅಪೇರ್ ಆಗ್ತಾ ಇದ್ದರೆ ಇದೇ ಶಬ್ದಗಳು, ಇದೇ ವಾಕ್ಯಗಳು ಭಾಳ ಕ್ಲಿಷ್ಟಕರವಾಗಿ ಅನಿಸ್ಬೋದು. ಓಕೆ, ಸೊ ಇದು ಜಸ್ಟ್ ಎ ಸ್ಯಾಂಪಲ್, ಲಾಸ್ಟ್ ಹೋದ ವರ್ಷದ ಕ್ವಶನ್ ಪೇಪರು ಹೇಗೆ ಅಂತ ಹೇಳಿ. ಸೊ ನಾನು ಇವತ್ತು ಏನು ಹೇಳಿದೆ, ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳಿದೆ, ಯಾವ ರೀತಿ ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಒಂದೊಂದೇ ಪ್ಯಾರಾಗಳನ್ನು ತೊಗೊಂಡು ಅಥವಾ ಒಂದು 4-5 ಸೆಂಟೆನ್ಸ್ಗಳನ್ನ ತೊಗೊಂಡು ಡಿಟೇಲಾಗಿ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗೋಣ. ಈಗ ಉದಾಹರಣೆಗೆ ದಾವೆಯಲ್ಲಿನ ಸಂಗತಿಗಳನ್ನು ರುಜುವಾತುಪಡಿಸುವ. ಸೊ ದಾವೆ ಅಂದರೆ ಸೂಟ್, ಸಂಗತಿ ಅಂದರೆ ಇಶ್ಯೂಸ್ ಅಂತ ಆಗುತ್ತೆ, ಫ್ಯಾಕ್ಟ್ಸ್, ಸಾರಿ ಇಶ್ಯೂಸ್ ಎಲ್ಲ ಫ್ಯಾಕ್ಟ್ಸ್ ಅಂತ ಆಗುತ್ತೆ. ರುಜುವಾತುಪಡಿಸುವ ಟು ಪ್ರೂವ್, ನಿಟ್ಟಿನಲ್ಲಿ, ಅದಕ್ಕೋಸ್ಕರ, ಫಾರ್ ದ ರೀಸನ್ ಅಂತ ಹೇಳಿ ನಿಟ್ಟಿನಲ್ಲಿ ಅಂತ ತೊಗೊಳ್ಬೋದು. ಸೊ ವಾದಿಯು ಪ್ಲೇಂಟಿಫ್. ಸೊ ಹೀಗೆ ಒಂದೊಂದೇ ಶಬ್ದಗಳನ್ನ ತೊಗೊಂಡು ನಾವು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗೋಣ. ಆವಾಗ ಮತ್ತು ಇಷ್ಟು ಲೆಂದಿ ಸೆಂಟೆನ್ಸ್ ಎಲ್ಲ ಡೆಪೋಸಿಷನ್ಸ್ ಇರುವಂಥ ಸಿಂಪಲ್ ಸೆಂಟೆನ್ಸ್, 3-4 ಶಬ್ದಗಳಂಥ ಸೆಂಟೆನ್ಸಿಂದ ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಇನ್ನು ಸ್ವಲ್ಪ ದಿನದಲ್ಲೇ ಟ್ರಾನ್ಸ್ಲೇಷನ್ದು ಕೂಡ ಕೆಲವೊಂದು ಪ್ರಾಕ್ಟೀಸ್ ಸೆಷನ್ಸ್ಗಳನ್ನ ತೊಗೊಳ್ತೇನೆ. ಹಾಗೆ ಕೋರ್ಸ್ ಇನ್ನೂ ತುಂಬ ಡೀಟೇಲಾಗಿ ನಿಮಗೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದರೆ 27ನೇ ಮೇಯಿಂದ ತುಂಬ ಜನ ಕೇಳ್ತಾ ಇದ್ರು ಟ್ರಾನ್ಸ್ಲೇಷನ್ ಕ್ಲಾಸನ್ನು ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ. 45 ದಿನಗಳದ್ದು ಕ್ಲಾಸ್, ಅಂದರೆ ಮಂಡೇ ಟು ಫ್ರೈಡೇ. ಸೊ ಟೋಟಲ್ 45 ಅವರ್ಸ್ ಅಂತ ನಾವು ಕೌಂಟ್ ಮಾಡ್ಬೋದು. ಅಂದರೆ ಸುಮಾರು 9ರಿಂದ 10 ವಾರ, ವಾರಕ್ಕೆ 5 ದಿನ ಅಂತ ತೊಗೊಂಡ್ರೆ ಕೆಲವೊಂದು ಸಲ ವಾರಕ್ಕೆ 3-4 ದಿನ ಆಗ್ಬೋದು. ಆದರೆ ಜನರಲಿ ಅವರ್ಸ್ ನಮ್ಮದು 45 ಡೇಸ್ ಅಂತ ಈ ರೀತಿ ಟಾರ್ಗೆಟ್ ಇಟ್ಕೊಂಡು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಅಂದರೆ 2-2.5 ತಿಂಗಳಲ್ಲಿ ಮುಗಿಯುವಂಥ ಕೋರ್ಸು 27ನೇ ಮೇಗೆ ಪ್ರಾರಂಭ ಆಗ್ತಾ ಇದೆ. ಪ್ರತಿದಿನ ಸಂಜೆ 7ರಿಂದ 8 ಗಂಟೆ ಮಂಡೇ ಟು ಫ್ರೈಡೇ ಇರುತ್ತೆ. ಸೊ ಇದು ಕೋರ್ಸ್ ತೊಗೊಂಡ್ರೆ ನಿಮಗೆ 1 ವರ್ಷ ತನಕ ಕ್ಲಾಸಸ್ಗಳನ್ನು ವಾಚ್ ಮಾಡ್ಬೋದು. ಕ್ಲಾಸ್ ಇರುವಂಥದ್ದು 45 ಡೇಸ್ ಲೈವ್ ಕ್ಲಾಸ್. ಇಫ್ ಯು ಕೆನಾಟ್ ಅಟೆಂಡ್, ಲೈವ್ ಕ್ಲಾಸ್ ಅಟೆಂಡ್ ಆಗಲಿಲ್ಲ ಅಂದರೆ ನಿಮಗೆ ನಂತರದ ದಿನಗಳಲ್ಲಿ ಕ್ಲಾಸನ್ನು ರೆಕಾರ್ಡೆಡ್ ಸೆಷನ್ಸ್ಗಳನ್ನು ಕೂಡ ಕೇಳ್ಬೋದು. ಸೊ ಅದ್ರ ಪ್ರೈಸ್ ನಿಮಗೆ ಆ್ಯಕ್ಚುಲಿ 6000 ಈಗ ಪ್ರೆಸೆಂಟ್. ಬಟ್ ನೀವು ಈ ಕೋಡ್ ಹಾಕಿದರೆ, ಟ್ರಾನ್ಸ್ಲೇಷನ್ ಹೇಳುವಂಥ ಕೋಡ್ ಹಾಕಿದರೆ, ಈ ಕೋಡ್ ಇಟ್ಸ್ ವ್ಯಾಲಿಡ್ ಓನ್ಲಿ ಫಾರ್ ಅಪ್ ಟು 27th ಮೇ. ಕ್ಲಾಸ್ ಸ್ಟಾರ್ಟ್ ಆಗೋ ದಿನ ತನಕ ವ್ಯಾಲಿಡ್ ಇದೆ. ಟ್ರಾನ್ಸ್ಲೇಷನ್ ಹೇಳುವಂಥ ಕೋಡ್ ಹಾಕಿದರೆ, ಕೂಪನ್ ಕೋಡ್, ಡಿಸ್ಕೌಂಟ್ ಕೋಡ್ ಹಾಕಿದರೆ ನಿಮಗೆ 1000 ಡಿಸ್ಕೌಂಟ್ ಸಿಗುತ್ತೆ. 5000ಕ್ಕೆ ಯು ಕ್ಯಾನ್ ಜಾಯಿನ್ ದಿಸ್ ಬ್ಯಾಚ್ ಅಂತ ಹೇಳ್ಬೋದು. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಇಲ್ಲಿ ಕಾಣ್ತಾ ಇರುವಂಥ 9036201870 ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಜಸ್ಟ್ ಇಫ್ ಐ ಹ್ಯಾವ್ ಟು ಶೋ ಯು ದ ಕೋರ್ಸ್, ನೀವು ಕೋರ್ಸಲ್ಲಿ ನೋಡ್ತೀರಿ ಅಂತಾದರೆ ಇಲ್ಲಿ ಕೋರ್ಸಸ್ ಅಂತ www.abhijnalegal.in ಇಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಅಲ್ಲಿ ಕೋರ್ಸಸ್ಗಳಲ್ಲಿ ರೀಸೆಂಟ್ ಕೋರ್ಸ್ ಅಂತ ನೀವು ಕಾಣ್ತಾ ಇದ್ದೀರಿ ನೋಡಿ, 45 ಡೇಸ್ ಕ್ಲಾಸ್. ಸೊ ಇಲ್ಲಿ ಕಂಟೆಂಟ್ ಕೂಡ ಆಲ್ರೆಡಿ ಸುಮಾರು 2000ಕ್ಕಿಂತಲೂ ಜಾಸ್ತಿ ವರ್ಡ್ಸ್ಗಳದ್ದು ಇದು ಆ್ಯಡ್ ಮಾಡಿದ್ದೇವೆ. ವರ್ಡ್ಸ್ಗಳು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ, ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಮೊಬೈಲಲ್ಲಿ ಯು ಕ್ಯಾನ್ ವಾಚ್ ಇಟ್, ವ್ಯೂ ಆ್ಯಕ್ಸೆಸ್ PDF ಇರುವಂಥದ್ದು. ಸೊ ಮೊಬೈಲೆಲ್ಲ ನೀವು ಚೆಕ್ ಮಾಡಿ ನೋಡ್ಬೋದು. ಫುಲ್ ಸುಮಾರು 20 ಲೆಸನ್ಸ್ಗಳಿವೆ. ಅದ್ರ ಜೊತೆಗೆ
ಕೆಲವೊಂದು ಡೀಡ್ಸ್ 10 ಇಂಪಾರ್ಟೆಂಟ್ ಡೀಡ್ಸ್ಗಳದ್ದು ಟ್ರಾನ್ಸ್ಲೇಷನ್ ಕೂಡ ನೀಡಿದ್ದೇವೆ. ಕೂಪನ್ ಕೋಡ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಇಫ್ ಯು ಅಪ್ಲೈ ದಿಸ್ ಟ್ರಾನ್ಸ್ಲೇಷನ್ ಅಂತ ನೀವು ಅಪ್ಲೈ ಅಂತ ಮಾಡಿದರೆ ಆವಾಗ ಅದರದ್ದು 5000 ಪ್ಲಸ್ ಸಮ್ ಇಂಟರ್ನೆಟ್ ಚಾರ್ಜಸ್ ಆಗಿ 5131 ಪೇ ಮಾಡುವಂಥದ್ದಾಗತ್ತೆ. ಸೊ ಇದಿಷ್ಟು ಈ ಕ್ಲಾಸಿನ ಒಂದು ಮಾಹಿತಿ. ಆ್ಯಪ್ ನಿಮಗೆ ಇದು ವೆಬ್ಬಲ್ಲಿ ನೀವು ಗೂಗಲ್ ಪ್ಲೇಸ್ಟೋರಲ್ಲೂ ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಕ್ಲಾಸನ್ನು ಜಾಯ್ನ್ ಆಗಿ, ಅಥವಾ ಈ ಯೂಟ್ಯೂಬನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಪ್ರಿಲಿಮ್ಸ್ ಮೇನ್ಸ್ಗೆ ಸಂಬಂಧಪಟ್ಟ ಡೆಡಿಕೇಟೆಡ್ ಕ್ಲಾಸಸ್ಗಳು ನಿಮಗೋಸ್ಕರ ನಾವು ಹೊತ್ತು ತರಲಿಕ್ಕಿದ್ದೇವೆ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ವಾಟ್ಸಪ್ ಗ್ರೂಪ್ ಇದೆ, ನಮ್ಮ ವಾಟ್ಸಪ್ ಕಮ್ಯುನಿಟಿ ಇದೆ. ಅದರಲ್ಲಿ ನೀವು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಗ್ರೂಪ್ಗಳನ್ನು ಜಾಯ್ನ್ ಆಗಬೇಕಂತ ಇದ್ದರೆ ಕರೆಂಟ್ ಅಫೇರ್ಸ್ದು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಸೊ ಇದನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.